Hi friends, good morning. Welcome to my YouTube channel. ಹಾಯ್ ಹಾಯ್ ವಸಿಷ್ಠ, ಏನು ಮಾಡ್ತಿದ್ದಿ? ವಸಿಷ್ಠ ಅಡುಗೆ ಮಾಡುದಾ? ಅಡುಗೆ ಮಾಡ್ತಿದ್ಯಾ? ಹೌದಾ, ಏನು ಸಾಂಬಾರು? ಆ ಸೌತೆ, ಹೌದಾ? ನಾವು ಡೈಲಿ ಗ್ಯಾಸಲ್ಲೇ ಅಡುಗೆ ಮಾಡೋದು. ಇವತ್ತು ಅಪರೂಪಕ್ಕೆ ಅಂತ ಹೇಳಿ ಹೀಗೆ ಸೌದೆ ಒಲೆ ಹಾಕಿ ಅಡುಗೆ ಮಾಡ್ತಾ ಇದ್ದೇವೆ. ನೇಚರ್ ಮಿಡ್ಲಲ್ಲಿ ಹೀಗೆ ಸೌದೆ ಒಲೆ ಹಾಕಿ ಅಡುಗೆ ಮಾಡಿದರೆ ಏನೋ ಒಂಥರ ಖುಷಿ. ಸೌದೆ ಒಲೆ ಊಟ ಮಾಡಿದವರಿಗೆ ಅದರ ಟೇಸ್ಟ್ ಗೊತ್ತಿರ್ತದೆ. ಯಾರಿಗೆಲ್ಲ ಸೌದೆ ಒಲೆ ಊಟ ಇಷ್ಟ ಕೆಳಗಡೆ ಕಮೆಂಟ್ ಮಾಡಿ. ವಸಿಷ್ಠ, ನಿಂಗೆ ಯಾರಿಷ್ಟ? ವಿನಯ್ ಇಷ್ಟನಾ? ಮತ್ತೆ ಯಾರು? ಅಪ್ಪ ಇಷ್ಟನಾ? ಮತ್ತೆ ಯಾರಿಷ್ಟ? ಅಪ್ಪ ಇಷ್ಟವಾ? ಮತ್ತೆ ಮತ್ತೆ ಯಾರಿಷ್ಟ? ಕೈ ತೊಳಿತೀಯಾ? ಮೆಲ್ಲ ಹೋಗು. ಮೆಣಸಿನ ಗಿಡಗಳು, ಸಣ್ಣ ಸಣ್ಣ ಗಿಡ. ಇದೊಂದು ಹರಿವೆ ಬಿದ್ದಿದೆಲ್ಲ ಗಿಡ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನನ್ನ ಹಸ್ಬೆಂಡ್. ನಮಸ್ತೆ. ಬ್ಯಾಕ್ ಸೈಡ್ ನನ್ನ ತಂಗಿ ವೀಕ್ಷಿತ. ಇವ್ ನನ್ನ ಮಗ ವಸಿಷ್ಠ. ನಮಸ್ತೆ ಮೇಡ್, ನಮಸ್ತೆ. ಹರಿ ಓಂ ಮೇಡು. ಹರಿ ಓಂ. ನಾವು ಪೊಳಲಿ ರಾಜರಾಜೇಶ್ವರಿ ಅಮ್ಮನವರ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಇನ್ನೆಷ್ಟೊತ್ತು ಬೇಕು? ಒಂದು ಅರ್ಧ ಗಂಟೆ ಬೇಕು. ಈಗ ನಾವು ದೇವಿ ಟೆಂಪಲ್ಗೆ ಹೋಗ್ತಾ ಇರೋದಲ್ಲ. ದೇವಿಗೆ ತುಂಬ ಇಷ್ಟವಾದಂತಹ ಸೇವೆ ಯಾವುದು? ಅವಳಿಗೆ ಚಂಡಿಕಾ ಹೋಮ ಎನ್ನುವಂಥದ್ದು ಬಹಳ ಪ್ರಿಯವಾಗಿರುವಂಥದ್ದು. ಯಾಕೆಂದರೆ ಚಂಡಿಕಾ ಹೋಮದಲ್ಲಿ ಅವಳ ಇಡೀ ಚರಿತ್ರೆನೇ ಇದೆ. ಹಾಗಾಗಿ ಆ ಹೋಮವನ್ನು ಮಾಡಿದರೆ ಅವಳು ಪ್ರಸನ್ನಳಾಗ್ತಾಳೆ, ಮತ್ತು ಸರ್ವ ವಿಧದಿಂದಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾಳೆ. ಮತ್ತು ನಮಗೆ ಏನಾದರೂ ಜನ್ಮ ಜನ್ಮಾಂತರದಲ್ಲಿ ಬಂದಿರುವಂತಹ ಏನಾದರೂ ದೋಷ ಇದ್ದರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗ್ತದೆ ಅಂತ. ಶ್ರುತಂ ಹರದಿ ಪಾಪಾನಿ ತಥಾರೋಗ್ಯ ಪ್ರಯಚ್ಛತಿ ಅಂತ ಬರ್ತದೆ. ಅಂದರೆ ಎಲ್ಲ ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಪಾಪಗಳು ಪರಿಹಾರ ಆಗುವುದರ ಜೊತೆಗೆ ತಥಾರೋಗ್ಯಂ ಪ್ರಯಚ್ಛತಿ, ಹಾಗೆ ಉತ್ತಮ ರೀತಿಯಾಗಿರುವಂತಹ ಆರೋಗ್ಯವನ್ನು ಕೂಡ ಅವಳು ಕಲ್ಪಿಸ್ತಾಳೆ. ಸರ್ವ ಹೇಳು. ಸಾಧಿಕೆ, ವಕ್ರತುಂಡ.
ಯಾವುದು ಇದು ಬೇಡವಾ? ಬಾಬಾ ಎಂತ ತಿನ್ನದ? ಮ್ಯಾಂಗೋ. ಇನ್ನು ಟೆಂಪಲಿಂದ ಹೊರಟ್ವಿ ನಾವು ಮನೆಗೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೂ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಶುಭರಾತ್ರಿ.